ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ರಾಜ್ಯಕ್ಕೆ ಉಸ್ತುವಾರಿಯ ಬೆನ್ನಲ್ಲೇ ರಾಷ್ಟ್ರಾಧ್ಯಕ್ಷರ ಎಂಟ್ರಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ನಡ್ಡಾ ಅವರು. ಪಕ್ಷ ವಿರೋಧಿಗಳ ಮೇಲೆ ಸದ್ಯ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನು ಹಾಕಿದ್ದಾರೆ. ರಾಜ್ಯ ಉಸ್ತುವಾರಿ ಬೆನ್ನಲ್ಲೇ ರಾಷ್ಟ್ರಾಧ್ಯಕ್ಷರ ಎಂಟ್ರಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಜೆಪಿ ನಡ್ಡಾ ಅವರು. ಪಕ್ಷ ವಿರೋಧಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಸಾಲು ಸಾಲು ಸಭೆ ನಡೆಸಿದ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಅದರ ಬೆನ್ನಲ್ಲೇ ಈಗ ರಾಜ್ಯದತ್ತ ಸಂಸದ ಜೆಪಿ ನಡ್ಡಾ ಅವರು ಎಂಟ್ರಿ ಕೊಡ್ತಿದ್ದಾರೆ. ಯತ್ನಾಳ್, ಎಸ್ಟಿಎಸ್, ಹೆಬ್ಬಾರ್ಗೆ ಗೇಟ್ ಪಾಸ್ ನೀಡಿರೋ ಹೈಕಮಾಂಡ್ ಈಗ ರೆಬಲ್ ಟೀಮ್ ಮತ್ತು ತಟಸ್ಥ ಬಣದಲ್ಲಿರುವಂತಹ ನಾಯಕರ ನಡೆ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ನಡ್ಡಾ ಭೇಟಿ ಆಗ್ತಾರಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅನ್ನುವಂಥ ಪ್ರಶ್ನೆ ಇದೆ. ವಿಜಯೇಂದ್ರ ಆರ್ ಅಶೋಕ್ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನಾಳೆ ಬೆಳಗಾವಿ ಪ್ರವಾಸವನ್ನ ಮಾಡಲಿದ್ದಾರೆ ಜೆಪಿ ನಡ್ಡಾ ಅವರು. ಕೆಎಲ್ಇ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ನಡ್ಡಾ. ಆ ಮೂಲಕವಾಗಿ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಇದೆ, ಬಣಗಳ ಬಡಿದಾಟ ಇದೆ. ಇತ್ತೀಚೆಗಷ್ಟೇ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಂಡಿದ್ರು. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ರೆಬಲ್ ಟೀಮ್ ಇನ್ನೂ ಕೂಡ ಆಕ್ಟಿವ್ ಆಗಿದೆ. ಸಾಕಷ್ಟು ಅಸಮಾಧಾನಗಳನ್ನ ಹೊತ್ತುಕೊಂಡೇ ರಾಜ್ಯ ಬಿಜೆಪಿಯಲ್ಲಿ ಹಲವು ಬದಲಾವಣೆಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಗಿದೆ. ಈ ನಿಟ್ಟಿನಲ್ಲಿ ತಟಸ್ಥ ಬಣ ಮತ್ತು ಬಿಜೆಪಿಯಲ್ಲಿ ಈಗ ಒಂದಿಷ್ಟು ನಾಯಕರು ಯಾರ್ಯಾರಿದ್ದಾರೆ, ಅಸಮಾಧಾನ ಹೊಂದಿದ್ದಾರೆ, ಅತೃಪ್ತರೆ ಅಂತ ಯಾರು ಗುರುತಿಸ್ಕೊಂಡಿದ್ದಾರಲ್ಲ, ಇವರೆಲ್ಲರ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಆ ಮೂಲಕವಾಗಿ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ವಿಜಯೇಂದ್ರ ಅವರು.